BVVS ಬಾಗಲಕೋಟೆಯ ಅಂಗಸಂಸ್ಥೆಯಾದ BGHS ಲೋಕಾಪುರ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ SSLC ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ಶ್ರೀ SP ಪಾಟೀಲ್ ಮುಖ್ಯ ಗುರುಗಳು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಸರ್ವರನ್ನು ಶ್ರೀಯುತ DH ಜಮಾದಾರ್ ಗುರುಗಳು ಸ್ವಾಗತಿಸಿದರು. ಸಮಯ ಕಡಿಮೆ ಇದ್ದರೂ ಅದನ್ನು ಅನುಭವಿಸುವ ಕ್ಷಣ ಮಧುರ. ಇದು ಅಂತ್ಯವಲ್ಲ. ದಾರಿಯಲ್ಲಿ ಹೆಜ್ಜೆ ಹಾಕುತ್ತಿರುವ ಶಾಲೆಯ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ಹಾಗೂ ನನ್ನ ಸಹಪಾಠಿಗಳಿಗೆ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಈ ಸ್ಕೂಲಿಗೆ ನಾನು 9th ಅಡ್ಮಿಷನ್ ತಗೊಂಡಿದ್ನಿ. 9th ಸ್ಟಾರ್ಟಿಂಗ್ ಈ ಸ್ಕೂಲಿಗೆ ಹೊಸ ಹುಡುಗಿ ಆದ್ರೂ ಇಲ್ಲಿ ವಾತಾವರಣ ಶಿಕ್ಷಣಕ್ಕಂತೂ ಯಾವುದೇ ಕೊರತೆ ಇಲ್ಲ ಸರ್. ಬಟ್ ನಾವು ಫಸ್ಟ್ ಸರ್ನಿ ಒಳಗೆ ಎಲ್ಲರೂ ಫಸ್ಟ್ ಸ್ಟಾರ್ಟಿಂಗ್ ಹಂಚ್ಕೊಂಡ ಸ್ವಲ್ಪ ಸ್ಕೋರ್ ಕಡಿಮೆ ಮಾಡಿದ್ವಿ, ಅಷ್ಟು ಗೊತ್ತೈತಿ. ಸೆಕೆಂಡ್ ಸರ್ನಿಗೆ ಒಂದು ಸ್ವಲ್ಪ ಗೊತ್ತಾತ ಈ ಟೈಪ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಪರಶುರಾಮ್ ವನ್ಸಿ ಮಾತನಾಡಿದರು. One of the students said that English we are developing is a good sign. At the same time when ಅಲ್ಲಿ ಆ ದೇಶದ ವಿಶೇಷತೆ ಏನು ಅಂತಂದ್ರೆ they give more importance on quality of questioning. ಪರೀಕ್ಷೆಯ ತಯಾರಿ ಕುರಿತು ತಿಳಿಸಿದ ಶ್ರೀ SM ಹುದ್ದಾರ್, ಮಾಡಿ ಸ್ವಲ್ಪ ಫೇಲ್ ಆಗುವಂತ ಹುಡುಗರು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಅವ್ರಿಗೆ A1 ಅಂತ ಕೊಟ್ಟಿದ್ದೀವಿ ನಮ್ಮ ಕಾಲೇಜ್ದಾಗ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ SP ಪಾಟೀಲ್ ಗುರುವಿನ ಮಹತ್ವವನ್ನು ತಿಳಿಸಿದರು. ಯಾಕಂದ್ರೆ ನೀವೇನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮ ಗುರಿಗೆ ಪೂರಕವಾಗಿರತಕ್ಕಂಥವ್ರು ಗುರು ಬಳಗ. ಹಾಗಾಗಿ ಆ ಸಾಧನೆಗೆ ಪೂರಕವಾದಂತಹ ಬೆನ್ನೆಲುಬಾಗಿ ನಿಂದಿರುವಂಥವರು ಶಿಕ್ಷಕರಾಗಿರ್ತಾರೆ. ತಾವೇನು ಮಾಡ್ಕೋತೀರಿ ಅದನ್ನ ಭಾವಿಸುವಂತ ವಿಧಾನ ಬೇರೆ ಆಗಿರ್ತದೆ ಅಷ್ಟೇ. ವಿದ್ಯಾರ್ಥಿನಿಯರು ತಮ್ಮ ಮನದಾಳದ ಭಾವನೆಗಳನ್ನು ಕಣ್ಣೀರಿನ ಮೂಲಕ ನೆನಪಿಸಿಕೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಾರ್ಯಕ್ರಮವನ್ನು ಶ್ರೀ CM ಪೂಜಾರಿ ನಿರೂಪಿಸಿದರು. ಶ್ರೀ SM ಪವಾರ್ ವಂದಿಸಿದರು. ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರೆಂದು ಮುಖ್ಯ ಗುರುಗಳು ತಿಳಿಸಿದರು.